ಗಾಡಿ ನಂಬರ್ ಬಂದು 16596 ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಕಾರವಾರ ಸಾಯಂಕಾಲ 6 ಗಂಟೆ ಬಿಟ್ಟರೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಬೆಳಗಿನ ಜಾವ 7 ಗಂಟೆ 15 ನಿಮಿಷಕ್ಕೆ ಈ ಗಾಡಿ ಬಂದು ಸೇರುತ್ತಿದೆ. ಎಲ್ಲ ದಿನದಲ್ಲೂ ಗಾಡಿ ಆಪರೇಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಟ್ರೈನ್ ರೂಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಕಾರವಾರ ಸಾಯಂಕಾಲ 6 ಗಂಟೆಗೆ ಬಿಟ್ಟರೆ ಅಂಕೋಲಾ, ಗೋಕರ್ಣ ರೋಡ್, ಕುಮಟಾ, ಹೊನ್ನಾವರ, ಮುರುಡೇಶ್ವರ, ಭಟ್ಕಳ, ಬೈಂದೂರು ಮೂಕಾಂಬಿಕೆ ರೋಡ್, ಕುಂದಾಪುರ, ಬಾಕೂರು, ಉಡುಪಿ, ಮುಲ್ಕಿ, ಸೂರತ್ಕಲ್, ಬಂಟ್ವಾಳ, ಕಪ್ಪುಪುತ್ತು, ಸುಬ್ರಹ್ಮಣ್ಯ ರೋಡ್, ಸಕಲೇಶ್ಪುರ, ಹಾಸನ್ ಜಂಕ್ಷನ್, ಚನ್ನರಾಯಪಟ್ಟಣ, ಯಶವಂತಪುರ ಜಂಕ್ಷನ್, KSR ಬೆಂಗಳೂರು ಸಿಟಿ ಜಂಕ್ಷನ್. KSR ಬೆಂಗಳೂರು ಸಿಟಿ ಜಂಕ್ಷನ್ ಎಷ್ಟು ಗಂಟೆಗೆ ಬರ್ತಾನಂದರೆ ಬೆಳಗಿನ ಜಾವ 7 ಗಂಟೆ 15 ನಿಮಿಷಕ್ಕೆ 612 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ಎಲ್ಲ ದಿನದಲ್ಲೂ ಗಾಡಿ ಆಪರೇಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಕಾರವಾರದಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 205 ರೂಪಾಯಿ. ಹೆಸರು ಬಂದು ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಎಲ್ಲ ದಿನದಲ್ಲೂ ಗಾಡಿ ಆಪರೇಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಸ್ಲೀಪರಲ್ಲಿ ಬಂದು 435 ರೂಪಾಯಿ, ಥರ್ಡ್ ಎಸಿಲಿ ಬಂದು 1150 ರೂಪಾಯಿ, ಸೆಕೆಂಡ್ ಎಸಿಲಿ ಬಂದು 1620 ರೂಪಾಯಿ, ಫಸ್ಟ್ ಎಸಿಲಿ ಬಂದು 2720 ರೂಪಾಯಿ. ಇದು ಟಿಕೆಟ್ ರೂಟ್ ಮಾಹಿತಿ ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ಗಾಡಿ ನಂಬರ್ ಬಂದು 16596 ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಟ್ರಾವೆಲ್ ಟೈಮ್ ಮಾಡೋದು 12 ಅವರ್ 8 ಮಿನಿಟ್ಗೆ 15 ಹಾಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 543 ಕಿಲೋಮೀಟರ್. ಆವರೇಜ್ ಸ್ಪೀಡ್ 45 km/h. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 120 km/h. ಟೈಪ್ ಬಂದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ರ್ಯಾಕ್ ಝೋನಿಂಗ್ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ, ಕ್ಲೀನೆಸ್ ಎಕ್ಸಲೆಂಟ್ ಇದೆ, ಪಂಕ್ಚುಯಾಲಿಟಿ ಎಕ್ಸಲೆಂಟ್ ಇದೆ, ಫುಡ್ ಗುಡ್ ಇದೆ, ಟಿಕೆಟ್ ಅವೈಲೇಬಲ್ ಆವರೇಜ್ ಇದೆ, ಕೋಚ್ ಗುಡ್ ಇದೆ, ರೈಲಿಂಗ್ ಫ್ಯಾನಿಂಗ್ ಗುಡ್ ಇದೆ, ಸೇಫ್ಟಿ ಎಕ್ಸಲೆಂಟ್ ಇದೆ, ರೆಗ್ಯುಲರ್ ರನ್ನಿಂಗು. ಶನಿವಾರ ಮಾರ್ಚ್ 7, 2020ಕ್ಕೆ ಈ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್. ಈ ಕ್ಯಾಟ್ರಿನ್ ಪ್ಯಾಂಟ್ರಿ ಕಾರ್ ಇರಲ್ಲ ಈ ಗಾಡೀಲಿ. ಈ ಕ್ಯಾಟ್ರಿನ್ ಈ ಗಾಡೀಲಿ ಇರಲ್ಲ. LHB ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. LOEOG HA1 A1 B1 S7 S6 S5 S4 S3 SLR ಜನರಲು SE1 S1 S2 ರ್ಯಾಕ್ ಶೇರಿಂಗ್ ಗಾಡಿ ಇದೆ. ನಿಮಗಿದು 16595 ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. 01595 ಕಾರವಾರ ಮಡ್ಗಾಂವ್ ಸ್ಪೆಷಲ್ ಅಂತ, 01596 ಮಡ್ಗಾಂವ್ ಕಾರವಾರ ಸ್ಪೆಷಲ್ ಅಂತ, 16596 ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಲೋಕೋ ಬಂದು ಕಾರವಾರದಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ KJMW DP 4D 15 ಹಾಲ್ಟ್ ಬರ್ತದೆ. 61 ಇಮಿಡಿಯೇಟ್ ಸ್ಟೇಷನ್ ಬರ್ತದೆ ಬಿಟ್ವೀನು ಹೊನ್ನಾವರದಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ವಿಡಿಯೋದಲ್ಲಿ ಏನು ಮಾಡ್ತೀರಂದರೆ ತುಂಬ ಜನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗೇ ಹಾಕಲ್ಲ. ನೀವು ಟ್ಯಾಗ್ ಹಾಕಿಲ್ಲ ಅಂದರೆ ವಿಡಿಯೋ ರ್ಯಾಂಕಿಂಗ್ ಹೆಂಗೆ ಬರ್ತದೆ ಹೇಳಿ. ಫಸ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಬರಬೇಕು. ಯಾರು ಹಾಕೋದೇ ಇಲ್ಲ, ಬರೀ ಟೈಟಲ್ ಒಂದಿರ್ತತೆ, ಡಿಸ್ಕ್ರಿಪ್ಷನ್ ಒಂದಿರ್ತತೆ. ಎರಡಕ್ಕೂ ಮ್ಯಾಚೇ ಆಗೋಲ್ಲ. ನೀವು ಮಾಡಿದ್ರೆ ನೋಡಿ, ಟೈಟಲ್ ಏನು ಮಾಡ್ತೀರೋ ಡಿಸ್ಕ್ರಿಪ್ಷನ್ ಇದೇ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಮಗೆ ವಿಡಿಯೋ ರ್ಯಾಂಕಿಂಗ್ ಆಗಬೇಕಂದ್ರೆ ಟ್ಯಾಗ್ ಹಾಕಬೇಕು. ಆಮೇಲೆ ನಿಮ್ಮ ಫೇಸ್ಬುಕ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು, ನಿಮ್ದು ಏನೇನಿದೆ ಎಲ್ಲ ಲಿಂಕ್ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಅವಾಗ ಜನ ನಿಮ್ಮ ಸರ್ಚಿಂಗಲ್ಲಿ ನೀವೇನೋ ಕುಕ್ಕಿಂಗ್ ರಿಲೇಟಿವ್ಸು ಟ್ಯಾಗ್ ಹಾಕ್ತೀರಾ, ಇಲ್ಲ ಟ್ರಾವೆಲಿಂಗ್ದು ಟ್ಯಾಗ್ ಹಾಕ್ತೀರಾ, ಏನಾನ ಈ ಸರ್ಚಿಂಗಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಫಸ್ಟ್ ಇವ್ರಿಗೆ ಹೋಗ್ಬಿಡ್ತದೆ. ಅವಾಗ ನಿಮ್ಮ ವಿಡಿಯೋ ಫಸ್ಟ್ ಬರ್ತತೆ. ಯಾರು ದಯವಿಟ್ಟು ಕರೆಕ್ಟಾಗಿ ವಿಡಿಯೋ ಮಾಡ್ತೀರಾ ಮಾಡಿ, ಲೇಟ್ ಆದರೂ ಪರವಾಗಿಲ್ಲ. ಒಟ್ಟು ಕರೆಕ್ಟ್ ಓನ್ ಕಂಟೆಂಟ್ ಕೊಡಿ. ನೀವೆಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗ್ತದೆ. ಆಮೇಲೆ ಪ್ರತಿದಿನ ನೀವು ವಿಡಿಯೋ ಹಾಕಬೇಕು. ಪ್ರತಿದಿನ ವಿಡಿಯೋ ಹಾಕಿದ್ರೆ ಮಾತ್ರ ನಿಮ್ಮದು ಯೂಟ್ಯೂಬರು ಇನ್ಫ್ಲೇಷನ್ಗೆ ಕಳಿಸ್ತಾರೆ, ಬೇರೆಯವ್ರಿಗೆಲ್ಲ ಕಳಿಸ್ತಾರೆ. ನೀವು ವಿಡಿಯೋ ಯಾವಾಗ ಡ್ರಾಪ್ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಹಾಕೋದು, 2 ತಿಂಗ್ಳಿಗೆ ಒಂದ್ಸಲ ಬೇಕಾಬಿಟ್ಟು ಹಾಕೋದು, ಇದೆಲ್ಲ ಯೂಟ್ಯೂಬಲ್ಲಿ ನಡೆಯಲ್ಲ. ಇವಾಗ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾರು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಪಕ್ಕ ಇವ್ರ ಚಾನೆಲ್ಲು ತುಂಬ ವೈರಲ್ ಮಾಡ್ತಾರೆ ಯೂಟ್ಯೂಬರು. ಇದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳೋದಷ್ಟು ಹೇಳಿದ್ದೀನಿ ನಿಮಗೆ. ಆಮೇಲೆ ನಿಮ್ಮಿಷ್ಟ ಫ್ರೆಂಡ್ಸ್. ನಾನು ಕೈಲಾದಷ್ಟು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ, ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ. ಖಂಡಿತ ಮಾಡೇ ಮಾಡ್ತೀನಿ. 100% ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಮಾಡ್ಕೊಂಡಿದ್ದೀರಾ. ಏನಕ್ಕೆ ಎಲ್ಲರೂ ವಿಡಿಯೋ ನೋಡಲ್ಲ? ಸುಮ್ಮನೆ ಸಬ್ಬು ಕೊಟ್ಬಿಟ್ರೆ ಏನು ಪ್ರಯೋಜನ ಆಗೋಲ್ಲ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ, ನಾನು ನಿಮ್ಗೆ ಇಷ್ಟು ಸಪೋರ್ಟ್ ಮಾಡ್ಬೋದು. ನೀವೇನಲ್ಲ ನನ್ನ ವಿಡಿಯೋ ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕಿ, ನೈಸ್ ಇದೆ, ಸೂಪರ್ ಇದೆ, ಏನೋ ಒಂದು ಕಮೆಂಟ್ ಹಾಕಿದ್ರೆ ನಾನು ಅವಾಗ ನಿಮ್ಮ ಚಾನಲ್ ಬಂದು ನಾನು ನೋಡ್ಕೊಬೋದು. ನೀವೇ ನೋಡೋಲ್ಲ ಅಂದಮೇಲೆ ನಾವೇನು ಕಷ್ಟ ಬಿದ್ದು ನಿಮ್ಮ ಚಾನಲ್ ಸಪೋರ್ಟ್ ಏನಕ್ಕೆ ಮಾಡಬೇಕು? ನೀವು ಸಪೋರ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಬೋದು ನಿಮಗೆ. ಅದಕ್ಕೆ ನಾನು ವೀಡಿಯೋಗೆ ಏನು ಮಾಡಬೇಕಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಹಾಕೊಂಡು ಲೈಕ್ ಮಾಡಿ. ನನ್ನ ಚಾನಲ್ ಹೆಸರು ಬಂದರೆ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವೆಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರೋ ನಿಮ್ಮ ಚಾನಲ್ಗೂ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್.